ಹಾಯ್ ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಗೀತಾಂಜಲಿ. ನಾನು ಮನೆಯಲ್ಲಿ ಸಿಂಪಲ್ಲಾಗಿ ಒಂದು ದೊಣ್ಣೆ ಬಿರಿಯಾನಿ ರೆಸಿಪಿ ಮಾಡಿದ್ದೀನಿ, ಜೊತೆಗೆ ಕೀಮಾ ಕಬಾಬ್ ಕೂಡ ಮಾಡಿದ್ದೀನಿ. ಇವತ್ತು ನಾನು ನಿಮಗೆ ಬರೀ ದೊಣ್ಣೆ ಬಿರಿಯಾನಿ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಒಂದು 1/2 ಕಿಲೋ ಚಿಕನ್ ತೊಗೊಂಡಿದ್ದೀನಿ ಅಷ್ಟೇ. ಹೇಗೆ ಮಾಡಿದ್ದೀನಿ ಅಂತ ನೋಡೋಣವಾ? ಬನ್ನಿ ತೋರಿಸ್ತೀನಿ. ನೋಡಿ, 1/2 ಕಿಲೋ ಚಿಕನ್ಗೆ ಒಂದು ಸ್ವಲ್ಪ ಅರಿಶಿಣ, ಸ್ವಲ್ಪ ಉಪ್ಪು, ಒಂದು 1/2 ಸ್ಪೂನ್ ಉಪ್ಪು ಹಾಕಿ, ಒಂದು 2 ಸ್ಪೂನ್ ದಪ್ಪ ಮೊಸರು ಹಾಕ್ಕೊಳ್ಳಿ ಮ್ಯಾರಿನೇಟ್ ಮಾಡೋಕ್ಕೋಸ್ಕರ. ಒಂದು ಅರ್ಧ ಲೆಮನ್ ಹಿಂಡ್ಕೊಳ್ಳಿ, ಅದಕ್ಕೆ ಸಾಕು. ಎಲ್ಲ ಹಾಕಿದ ನಂತರ ಈ ಥರ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಸೈಡಿಗೆ ಇಟ್ಬಿಡಿ, ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗಲಿ. ಬನ್ನಿ, ಗ್ರೇವಿಗೆ ಏನೆಲ್ಲ ಬೇಕು ನೋಡ್ಕೊಳ್ಳೋಣ. ಒಂದು ಮುಷ್ಟಿ ಕೊತ್ತಂಬರಿ ಸೊಪ್ಪು, ಒಂದು ಮುಷ್ಟಿ ಪುದೀನ ಸೊಪ್ಪು, ಒಂದು ಮುಷ್ಟಿ ಮೆಂತ್ಯ ಸೊಪ್ಪು. ಖಾರಕ್ಕೆ ನಾನೊಂದು 4 ಮೆಣಸಿನ್ಕಾಯಿ ತೊಗೊಂಡಿನಿ, ಹಸಿಮೆಣಸು. ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ತೊಗೊಳ್ಳಿ, ಕಮ್ಮಿ ಬೇಕಿದ್ರೆ ಕಮ್ಮಿ. ಇದನ್ನು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡ್ಕೋಬೇಕು. ಅದಕ್ಕೆ ನಾನು ಬುಲೆಟ್ ರೈಸ್ ತೊಗೊಂಡಿದ್ದೀನಿ ಬಿರಿಯಾನಿ ಮಾಡೋಕ್ಕೆ. ಈ ಥರ ಗ್ಲಾಸಲ್ಲಿ 2 ಗ್ಲಾಸು ಬಿರಿಯಾನಿಗೆ ಬುಲೆಟ್ ರೈಸ್ ತೊಗೊಂಡಿದ್ದೀನಿ. 2 ಗ್ಲಾಸ್ ತೊಗೊಂಡಿದ್ದೀನಿ ನಾನು. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೀರಲ್ಲಿ ನೆನೆಸಿಡೋಣಂತೆ. ಆಗ ಗ್ರೀನ್ ಪೇಸ್ಟ್ ಹೇಳಿದ್ನಲ್ಲ, ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಒಂದು ಬೌಲಿಗೆ ಹಾಕಿಟ್ಬಿಡಿ. ನಾನು ಈ ಥರ 4 ಟೊಮೊಟೊ, ಚಿಕ್ಕ 4 ಟೊಮೊಟೊನ ಅದೇ ಜಾರಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ. ಅದನ್ನು ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಬನ್ನಿ, ಬಿರಿಯಾನಿಗೆ ಈಗ ಗ್ರೇವಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ. ಬಿರಿಯಾನಿ ಸ್ವಲ್ಪ ಎಣ್ಣೆ ಜಾಸ್ತಿ ತಗೊಳುತ್ತೆ. ನೋಡಿ, ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಳ್ಳಿ. ಈಗ ಕಾದಿರೋ ಎಣ್ಣೆಗೆ ಇಡೀ ಮಸಾಲೆ ಆ್ಯಡ್ ಮಾಡೋಣ. 2 ದಾಲ್ಚಿನ್ನಿ, 4 ಲವಂಗ, 4 ಏಲಕ್ಕಿ, ಇದ್ರ ಹೆಸರು ಗೊತ್ತಿದ್ರೆ ನೀವು ಹೇಳಿ, 1 ಸ್ಟಾರು, 2 ಚಕ್ಕೆ, ಸ್ವಲ್ಪ ಸೋಂಪು. ಇಷ್ಟನ್ನು ನಾನು ಕಾದಿರೋ ಎಣ್ಣೆಗೆ ಹಾಕ್ತಾಯಿದ್ದೀನಿ. 2 ದೊಡ್ಡ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಆಯಿಲಿಗೆ ಹಾಕ್ತಾಯಿದ್ದೀನಿ. ಎಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಹೊತ್ತು. ಓಕೆನಾ? ಅಂದರೆ ಸ್ವಲ್ಪ ಹೊತ್ತಂದರೆ ಒಂದು ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ. ನೋಡಿ, ಈರುಳ್ಳಿ ಇಷ್ಟು ಕಾದ ನಂತರ ಅದಕ್ಕೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ತಿರುಗಿಸಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ತಿರುಗಿಸಿ ಸ್ವಲ್ಪ ಹೊತ್ತಿನ ನಂತರ ಈ ಥರ ಟೊಮೊಟೊ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ತಿರುಗಿಸ್ಬೇಕು. ಸೈಡೆಲ್ಲ ಆಯಿಲ್ ಬಿಡೋವರೆಗೂ ತಿರುಗಿಸಿ. ಓಕೆನಾ? ನೋಡಿ, ಟೊಮೊಟೊ ಗ್ರೇವಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ, ಆಯಿಲ್ ಬಿಟ್ಕೊಂಡು. ಅದಕ್ಕೆ ಈ ಥರ ಗ್ರೀನ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಆ್ಯಡ್ ಮಾಡಿ. ಗ್ರೀನ್ ಪೇಸ್ಟ್ ಆ್ಯಡ್ ಮಾಡಿದ ನಂತರ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ತಿರುಗಿಸಿ, ಆಯಿತಾ? ಬೇಯಿಸ್ಕೊಳ್ಳಿ. ನೋಡಿ, ಗ್ರೀನ್ ಪೇಸ್ಟ್ ಎಲ್ಲ ಹಸಿ ವಾಸನೆ ಹೋಗಿ ಈ ಥರ ಚೆನ್ನಾಗಿ ಆಯಿಲ್ ಬಿಟ್ಕೊಂಡು ಕುದೀತಾ ಇದೆ. ಅದಕ್ಕೆ ಒಂದು ಅರ್ಧ ಸ್ಪೂನು ಗರಂ ಮಸಾಲೆ ಆ್ಯಡ್ ಮಾಡ್ಕೊಳ್ಳಿ. 1.5 ಸ್ಪೂನು ಖಾರದ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನನಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಖಾರ ತಿನ್ನೋರಾದರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಖಾರ ತಿನ್ನೋರಾದರೆ ಕಡಿಮೆ. ಯಾಕಂದರೆ ಹಸಿಮೆಣಸಿಕಾಯಿ ಕೂಡ ಹಾಕಿದ್ವಿ ಅಲ್ವಾ, ನೋಡ್ಕೊಂಡು ಹಾಕ್ಕೊಳ್ಳಿ. ಅದು ಹಾಕಿದ ನಂತರ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಿ. ಜೊತೆಗೆ ಈ ಕಪ್ಪಲ್ಲಿ ಒಂದು ಅರ್ಧ ಕಪ್ ಮೊಸರು ಇತ್ತು, ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ ಇಲ್ಲ, ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಇದೆ. ಚಿಕನಿಗೆ ಮೊಸರು ಆ್ಯಡ್ ಮಾಡಿದ್ದಲ್ವ, ಅದಕ್ಕೆ ಪೇಸ್ಟನ್ನು ಸ್ವಲ್ಪ ಗ್ರೇವಿ ಜಾಸ್ತಿ ಬರಲಿ ಅಂತ ಹಾಕ್ತಾಯಿದ್ದೀನಿ ಅಷ್ಟೇ. ನೋಡಿ, ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಬೇಯೋಕ್ಕೆ ಬಿಡಿ. ಸ್ವಲ್ಪ ಹೊತ್ತು ಬೆಂದ ನಂತರ ಚಿಕನ್ ಆ್ಯಡ್ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಎಷ್ಟು ಉಪ್ಪು ಬೇಕಾಗುತ್ತೆ ನೋಡಿ ಹಾಕ್ಕೊಳ್ಳಿ, ಆಯಿತಾ? ನೋಡಿ, ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಗ್ರೇವಿ. ಈ ಥರ ಆದ ನಂತರ ಚಿಕನ್ ಆ್ಯಡ್ ಮಾಡಿ. ಚಿಕನ್ ಆ್ಯಡ್ ಮಾಡಿ ಚೆನ್ನಾಗಿ ಕಲಸಿಬಿಟ್ಟು ಒಂದು 10 ಮಿನಿಟ್ಸ್ ಬೇಯಕ್ಕೆ ಬಿಡಿ. ಆವಾಗ ಸ್ವಲ್ಪ ಸೌಟ್ ಹಾಕ್ತಾ ಇರಿ, ಆಯಿತಾ? ಹಾಗೆ ಬಿಟ್ಟುಬಿಡಬೇಡಿ. ಈ ಥರ ಚೆನ್ನಾಗಿ ಚಿಕನ್ನ ಕಲಿಸ್ಬಿಟ್ಟು ಒಂದು 10 ಮಿನಿಟ್ಸು ಚಿಕನ್ ಅದೇ ಮಸಾಲೆಯಲ್ಲೇ ಬೇಯಕ್ಕೆ ಬಿಡಿ, ಆಯಿತಾ? ಚಿಕನನ್ನು ಒಂದು 10 ನಿಮಿಷ ಬೇಯಿಸಿದ್ದೀನಿ. ನೋಡಿ, ಈ ಥರ ಚಿಕನ್ ಬೆಂದಿದೆ ಮಸಾಲೆಯಲ್ಲಿ. ಈಗ ಅದಕ್ಕೆ ರೈಸ್ ಆ್ಯಡ್ ಮಾಡೋಣ. ಅರ್ಧ ಗಂಟೆ ರೈಸನ್ನು ನೆನೆಸಿಟ್ಟಿದ್ವಿ ಅಲ್ವಾ, ನಾನು ಬುಲೆಟ್ ರೈಸ್ ಯೂಸ್ ಮಾಡಿದ್ದೀನಿ. ನಾರ್ಮಲ್ ರೈಸೇ ಮನೇಲಿ ಊಟ ಮಾಡೋ ಅಂಥದ್ದು. ಅರ್ಧ ಗಂಟೆ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೆ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ರೈಸನ್ನು ಮಸಾಲೆ ಜೊತೆ ಸಿಮೆಂಟು ಮತ್ತು ಮರಳು ಕಲಿಸ್ದಾಗೆ ಕಲಿಸ್ಬೇಡಿ, ತುಂಬ ಪ್ರೀತಿಯಿಂದ ಕಲಿಸ್ಕೊಳ್ಳಿ, ಆಯಿತಾ? ಅಂದರೆ ಸಾಫ್ಟಾಗಿ ಸ್ವಲ್ಪ ನಿಧಾನವಾಗಿ ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ, ಈ ಥರ ನಿಧಾನವಾಗಿ ಕಲಿಸ್ಕೊಳ್ಳಿ ಅಕ್ಕಿ ಮತ್ತು ಗ್ರೇವಿನ. ಗ್ರೇವಿ ಆಲ್ರೆಡಿ ಸ್ವಲ್ಪ ಇರೋದ್ರಿಂದ ರೈಸಿಗೆ ನೀವು ನೀರನ್ನು ಜಾಸ್ತಿ ಹಾಕೋ ಅವಶ್ಯಕತೆ ಇರಲ್ಲ.
ತೋರಿಸ್ತೀನಿ ಎಷ್ಟು ನೀರು ಹಾಕ್ಬೇಕಂತ ಹೇಳಿ. ನಾನು ಆಗ ನಿಮಗೆ ಗ್ಲಾಸ್ ತೋರಿಸಿದ್ದೆ ಅಲ್ವಾ, ಅದರಲ್ಲಿ 1 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೀವು ಅಂದರೆ ಇದರಲ್ಲಿ ಆಲ್ರೆಡಿ ಗ್ರೇವಿ ಇರೋದ್ರಿಂದ ನೀವು 1ಕ್ಕೆ ಡಬಲ್ ಹಾಕ್ತೀವಲ್ವ ನಾರ್ಮಲಾಗಿ. ಈ ಥರ ಬಿರಿಯಾನಿಗಾದರೆ 1.5 ಹಾಕ್ತೀವಿ ಒಂದು ರೈಸಿಗೆ. ಆದರೆ ನೀವು ಈ ಥರ 1 ಗ್ಲಾಸ್ ಒಂದೊಂದು ಗ್ಲಾಸ್ ಹಾಕಿ, 1 ಗ್ಲಾಸ್ ರೈಸಿಗೆ 1 ಗ್ಲಾಸ್ ನೀರು ಹಾಕೋ ಥರ ಹಾಕಿ, ಆಲ್ರೆಡಿ ಗ್ರೇವಿ ಇರೋದ್ರಿಂದ. ಈ ಥರ ಹಾಕಿಬಿಟ್ಟು ಚೆನ್ನಾಗಿ ತಿರುಗಿಸಿ, ಮತ್ತು ಟೇಸ್ಟ್ ನೋಡಿ ಉಪ್ಪು ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಅಂತ ಇವಾಗಲೇ ನೋಡ್ಕೊಂಬಿಡಿ. ನೋಡಿಕೊಂಡು ಉಪ್ಪು ಕಡಿಮೆ ಇದ್ದರೆ ಉಪ್ಪು ಹಾಕ್ಕೊಳ್ಳಿ ಆಯಿತಾ. ಈ ಥರ ಚೆನ್ನಾಗಿ ಕಲಗಿಸಿ ಒಂದು ಅರ್ಧ ಪೀಸು ಲೆಮನ್ ಹಿಂಡ್ತಾ ಇದ್ದೀನಿ ನಾನು. ಒಂದು ಅರ್ಧ ಅಷ್ಟೇ ಸಾಕು, ಜಾಸ್ತಿ ಬೇಡ. ಎಲ್ಲ ಆದ ನಂತರ ಈ ಥರ ನೀಟಾಗಿ ಕಲಗಿಸ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಒಂದು ಹೈ ಫ್ಲೇಮಲ್ಲಿ ಒಂದು 5 ಮಿನಿಟ್ ಹೈ ಫ್ಲೇಮಲ್ಲಿ ಇರಲಿ. ಅಂದರೆ ಗುಳ್ಳೆ ಗುಳ್ಳೆ ಬರುತ್ತಲ್ವ, ಆ ಥರ ಕುದಿಯೋವರೆಗೂ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೋಡಿ, ಹೈ ಫ್ಲೇಮಲ್ಲಿ ಈ ಥರ ಬರೋವರೆಗೂ ಕುದಿಸಿದ್ದೀನಿ ನಾನು. ಆನಂತರ ಒಂದು ವೇಸ್ಟ್ ತವ ಇದ್ದರೆ ಆ ತವನ ಇಟ್ಬಿಟ್ಟು ಅದ್ರ ಮೇಲೆ ಬಿರಿಯಾನಿ ಪಾತ್ರೆನ ಇಡಿ. ಬಿರಿಯಾನಿ ಪಾತ್ರೆ ಇಟ್ಟು ಮುಚ್ಚಳ ಅದಕ್ಕೆ ಸರಿಯಾಗುವಂಥ ಮುಚ್ಚಳನ ಮುಚ್ಚಿಬಿಟ್ಟು ಏನಾದರೂ ಭಾರವಾದ ವಸ್ತು ಇಟ್ಬಿಟ್ಟು ಒಂದು 15ರಿಂದ 20 ನಿಮಿಷ ಬೇಯೋಕ್ಕೆ ಬಿಡಿ. ಅದಲ್ಲೇ ಚೆನ್ನಾಗಿ ಬೇಯುತ್ತೆ. ಒಂದು 15ರಿಂದ 20 ನಿಮಿಷ ಬೇಯಿಸ್ಬಿಡಿ ಸಾಕು. ನಾನು ಈ ಥರ ಪ್ಲೇಟ್ ಇಟ್ಬಿಟ್ಟು ಮುಚ್ಚಿದ್ದೀನಿ ನೋಡಿ. ಒಂದು 15ರಿಂದ 20 ನಿಮಿಷ ಬೆಂದರೆ ಸಾಕಾಗುತ್ತೆ. ಈ ಥರ ಇಡಿ ನೋಡಿ. ನಾನು 15ರಿಂದ 20 ನಿಮಿಷದವರೆಗೂ ಬೇಯಿಸ್ಕೊಂಡಿದ್ದೆ. ಈ ಥರ ಬಂದಿದೆ ಚಿಕನ್ ಬಿರಿಯಾನಿ. ಹೇಗಿದೆ ಅಂತ ಮನೇಲಿ ಒಂದು ಸತಿ ಟ್ರೈ ಮಾಡಿ ಟೇಸ್ಟ್ ಮಾಡಿ, ಓಕೆನಾ. ಅದನ್ನು ಮೊಸರು ಬಜ್ಜಿ ಅಥವಾ ಸೈಡಲ್ಲಿ ಏನಾದರೂ ಕಬಾಬ್ಗಳನ್ನ ಮಾಡಿಬಿಟ್ಟು ಜೊತೆಯಲ್ಲಿ ತಿಂದರೆ ಸೂಪರಾಗಿರುತ್ತೆ. ನೋಡಿ ಮನೇಲಿ ಟ್ರೈ ಮಾಡಿ, ಓಕೆನಾ ಫ್ರೆಂಡ್ಸ್. ಥ್ಯಾಂಕ್ ಯು.